ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾರದ ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ನೂತನವಾಗಿ ಆಲ್ಮೇಲ್ ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶಶಿಧರ್ ನಾಯ್ಕೋಡಿ ಅವರನ್ನ ತಾಲೂಕಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ಸಂಜು ಇಟಗಾರಿ ಅವರನ್ನು ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹುಚ್ಚಪ್ಪ ಸಿಂಗಯ್ಯ ಅವರನ್ನು ಕೂಡ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕುಂಡ್ಲಿಕ್ ನವೋದಗಿ ಅವರನ್ನು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸುರೇಶ್ ನಾಟಿಕಾರ್ ಇವರನ್ನು ಕೂಡ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಾಧುರಾವ್ ಕಡ್ನಿ ಇವರನ್ನು ಕೂಡ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕಾವಲ್ ಮಲ್ಲಿಕ್ ದೇವರಮಣಿ ಇವರನ್ನು ಕೂಡ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕಾಜಿ ಐರೋಡ್ಗಿ ಇವರನ್ನು ಕೂಡ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ರಾಜು ಸಿಂಗೆ ಅವರನ್ನ ಈ ತಾಲೂಕಾ ಖಜಾಂಚಿಯಾಗಿ ಆಯ್ಕೆ ಮಾಡಲಾಗಿದೆ. ಮತ್ತು ಅದೇ ರೀತಿ ಅಲ್ಪಸಂಖ್ಯಾತರ ಘಟಕದ ಬಶೀರ್ ನಾಂಬೋಳಿ ಅವರನ್ನು ತಾಲೂಕಾ ಅಲ್ಪಸಂಖ್ಯಾತ ಘಟಕದ ತಾಲೂಕಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆ ನಗರ ಸಮಿತಿ ಕೂಡ ಈಗ ಆಯ್ಕೆ ಮಾಡಲಾಗಿತ್ತು. ಇದರಲ್ಲಿ ರಾಜು ಮೇತ್ರಿ ಅವರನ್ನು ನಗರ ಸಮಿತಿಯ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈಶ್ವರ ಮಣಿಗೇರಿ ಇವರನ್ನು ಕೂಡ ತಾಲೂಕಾ ನಗರ ಸಮಿತಿಯ ಸಂಘಟನಾ ಸಂಚಾಲಕರನ್ನು ಆಯ್ಕೆ ಮಾಡಲಾಗಿದೆ. ಶರ್ನು ಬಿಳಂಬಗಿ ಇವರನ್ನು ನಗರ ಘಟಕದ ಸಂಘಟನಾ ಸಂಚಾಲಕರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ ಪ್ರಕಾಶ್ ಬ್ಯಾಕೋಡ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಗರ ಸಮಿತಿಯ ಸಂಘಟನಾ ಸಂಚಾಲಕರನ್ನು ಆಯ್ಕೆ ಮಾಡಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ಏನು ಬರುವ ಜುಲೈ 3ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ವಿಜಯಪುರ ಜಿಲ್ಲೆಯಿಂದ ಸುಮಾರು 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೇವೆ. ಅದೇ ರೀತಿ ಈಗ ಏನು ಆಲ್ಮೇಲ್ ತಾಲೂಕಿನಿಂದ 100ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಏನು ದಲಿತ ಜನಗ್ರಹ ಏನು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ಸಾಕಷ್ಟು ಏನು ಬೇಡಿಕೆಗಳದಾವಲ್ಲಿ, ಈಗ ಪಗರಕ್ಕೂ ಸಾಗುವಳಿ ಆಗಿರ್ಬೋದು, ಭೂ ಒಡೆತನ ಯೋಜನೆ ಆಗಿರ್ಬೋದು, ಹಾಗೆ ಏನು 7C ಮತ್ತು 7D ಮತ್ತು SCP TSP ಏನು ದುರ್ಬಳಕೆ ಆಗಿದೆ ಅದರ ಬಗ್ಗೆ ಸಮಾವೇಶದಲ್ಲಿ ಒತ್ತಾಯಗಳಿದ್ದಾವೆ. ಅದನ್ನು ಮತ್ತು ಆಮೇಲೆ ಏನು ಸರ್ಕಾರ SCP TSP 100 ಕೋಟಿ ರೂಪಾಯಿಯನ್ನು ಏನು KSRTC ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಏನು ವೇತನವಾಗಿ ಕೊಟ್ಟಿದೆ ಅದನ್ನು ಹಿಂಪಡೆಯುವ ಸಲುವಾಗಿ ಜನಾಗ್ರಹ ಹೋರಾಟ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಪತ್ರಿಕಾ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.